ಹರಿಯಾ ನದಿಲಿ ಯಾಕೆ ಸ್ನಾನ ಮಾಡಿದ್ರೆ ಒಳ್ಳೇದು ಅಂತ ಹೇಳಿ. भैया ये देखो ना, अब मोबाइल में लगा। ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ನಾನು ಎರಡನೇ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎರಡನೇ ವಿಡಿಯೋ ಒಂದು ಬಿಯಿಂದ ಬಜೆಟ್ ಟ್ರಿಪ್ ಮಾಡೋಣ ಅಂದ್ಕೊಂಡಿದ್ದೀನಿ. ಎಲ್ಲಪ್ಪ ಅಂದರೆ ನಮ್ಮ ಕರ್ನಾಟಕದ ಸ್ವಿಟ್ಜರ್ಲ್ಯಾಂಡ್ ಅಂದರೆ ತಪ್ಪಾಗಲ್ಲ. ಯಾಕಂದರೆ ನಾನು ಹೋಗ್ತಾ ಇರೋದು ಇವಾಗ ಧರ್ಮಸ್ಥಳ ಟ್ರಿಪ್ಗೆ, ಅದು ಬೈ ಟ್ರೈನಲ್ಲಿ. ಇವಾಗ ನಾನು ಯಶವಂತಪುರ ರೈಲ್ವೆ ಸ್ಟೇಷನ್ ಹತ್ರ ಇದ್ದೀನಿ. ಎವ್ರಿ ಡೇ 7 o'clock ನಿಮಗೆ ಟ್ರೈನ್ ಇದೆ. ಇವಾಗ ನಾನು ಗೊಮ್ಮಟೇಶ್ವರ ಎಕ್ಸ್ಪ್ರೆಸ್ಸಲ್ಲಿ ಹೋಗ್ತಾ ಇದ್ದೀನಿ. 57 ಟನಲ್ಸು ಮತ್ತು 35 ವಾಟರ್ಫಾಲ್ಸು, 109 ಬ್ರಿಡ್ಜು ಸಿಗುತ್ತೆ ನಮ್ಗೆ ಆನ್ ದ ವೇ ಹೋಗ್ಬೇಕಾದ್ರೆ. ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ತೊಗೊಬೇಕು, ಒಂದು ಒಳ್ಳೆ ನೇಚರ್ ವ್ಯೂ ತೊಗೊಬೇಕು, ಒಂದು ಒಳ್ಳೆ ಮೌಂಟೇನ್ ವ್ಯೂ ತೊಗೊಬೇಕು ಅಂದರೆ ಇದು ಬೆಸ್ಟು ಟ್ರಿಪ್ಪು ಟ್ರೈನಲ್ಲಿ ಹೋಗ್ಬೇಕಾದ್ರೆ. ಅದು ಬಜೆಟ್ ಫ್ರೆಂಡ್ಲಿಯಾಗಿ ಮಾಡ್ತಾಯಿದ್ದೀವಿ. ಬರೀ 500 ರೂಪೀಸ್ ಇಟ್ಕೊಂಡು ಧರ್ಮಸ್ಥಳಕ್ಕೆ ಹೋಗಿ ಬರ್ಬೋದಾ ಅಂತ ಒಂದು ಚಾಲೆಂಜು. ನನ್ನ ಪ್ರಕಾರ ಈಸಿಯಾಗಿ ಹೋಗಿ ಬರ್ಬೋದು. ಬನ್ನಿ ಫುಲ್ಲು ಎಕ್ಸ್ಪ್ಲೋರ್ ಮಾಡೋಣ. ಎಷ್ಟಾಗುತ್ತೆ ಬಜೆಟು, ಟ್ರೈನ್ ಎಷ್ಟು ಗಂಟೆಗಿದೆ, ರಿಟರ್ನ್ ಎಷ್ಟು ಗಂಟೆಗೆ ಬರ್ತೀವಿ ಅಂತ ನೋಡೋಣ. ಬ್ಯಾಂಗ್ಳೂರ್ ಟು ಸುಬ್ರಹ್ಮಣ್ಯ ರೋಡ್ ಏನು ಟ್ರ್ಯಾಕ್ ಇದೆ, ಆ ಟ್ರ್ಯಾಕಲ್ಲಿ ಹೋಗೋಣ. ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಮಾಡೋಣ ಬನ್ನಿ. ಎಲ್ಲ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಯಾರು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾನು ಹಳೇದು ಹಿಂದೆ ಏನು ವೀಡಿಯೋ ಹಾಕಿದ್ದೀನಿ ಅದೆಲ್ಲ ನೋಡಿಲ್ಲ ಅಂದರೆ ಪ್ಲೀಸ್ ನೋಡ್ಕೊಬನ್ನಿ. ನೆಕ್ಸ್ಟು ನಾನು ಮುಂದೆ ಹಾಕುವಂಥ ಎಲ್ಲ ವೀಡಿಯೋಸು ನೋಡಬೇಕಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ನಾನು ಹಾಕೋ ಎಲ್ಲ ವೀಡಿಯೋಸು ನಿಮ್ಗೆ ನೋಟಿಫಿಕೇಷನ್ ಆನ್ ಬರುತ್ತೆ. ಇನ್ನು ಎ ಇಂದ ಝೆಡ್ವರೆಗೂ ಚಾಲೆಂಜಸ್ ಇದೆ. ಎಲ್ಲ ವೀಡಿಯೋಸು ನೋಡಬೇಕು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಹೋಗಿ ಟಿಕೆಟ್ ತಗೋಣ, ಎಷ್ಟು ಅಂತ ನೋಡೋಣ. ಟಿಕೆಟ್ ಇಲ್ಲಿಂದ ಸುಬ್ರಹ್ಮಣ್ಯ ರೋಡಿಗೆ ಟಿಕೆಟ್ ತೊಗೋಬೇಕು. ನೋಡೋಣ ಬನ್ನಿ. ಇವಾಗ ಟಿಕೆಟ್ ತೊಗೊಂಡ್ವಿ. ಒಂದು ಟಿಕೆಟ್ ಪ್ರೈಸು 115 ರೂಪಾಯಿ ಆಗುತ್ತೆ. ಇದೇ ನಾವು ಹೋಗೋಂಥ ಟ್ರೈನು, ಗೊಮ್ಮಟೇಶ್ವರ ಎಕ್ಸ್ಪ್ರೆಸ್. ಕರೆಕ್ಟಾಗಿ ಎಕ್ಸಾಕ್ಟಾಗಿ 7 o'clockಗೆ ಯಶವಂತಪುರ ರೈಲ್ವೆ ಸ್ಟೇಷನ್ ಬಿಡುತ್ತೆ. ಎವ್ರಿ ಡೇ ಇರುತ್ತೆ ಈ ಟ್ರೈನು. ಟೈಮ್ ಪಾಸ್ ಕಂಡಕ್ಟರ್ ತಗೊಂಡಿದೆ, ಇದು 20 ರೂಪೀಸ್. ಆಲ್ಮೋಸ್ಟ್ ಟ್ರೈನು 11 o'clock ಆಗಸ್ಟಲ್ಲಿ ಸಕಲೇಶ್ಪುರ ರೀಚ್ ಆಗಿಬಿಡುತ್ತೆ. ಸಕಲೇಶ್ಪುರದಲ್ಲಿ ಆಲ್ಮೋಸ್ಟ್ ಹಾಫ್ ಆನ್ ಅವರ್ ನಿಲ್ಲಿಸ್ತಾರೆ, ಯಾಕಂದರೆ ಇಂಜಿನ್ನು ಒಂದು ಎಕ್ಸ್ಟ್ರಾ ಆ್ಯಡ್ ಮಾಡ್ತಾರೆ. ಅದಕ್ಕೋಸ್ಕರ 30 ಮಿನಿಟ್ಸ್ ಆದರೂ ಸಕಲೇಶ್ಪುರದಲ್ಲಿ ಟ್ರೈನ್ ನಿಂತಿರುತ್ತೆ. ಇಲ್ಲಿಂದ ಟ್ರೈನ್ ತುಂಬ ಸ್ಲೋವಾಗಿ ಹೋಗುತ್ತೆ. ಒಳ್ಳೆ ನೇಚರ್ನ ಒಳ್ಳೆ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಬನ್ನಿ ಇಲ್ಲಿಂದ ನೇಚರ್ ಜರ್ನಿ ಸ್ಟಾರ್ಟ್ ಮಾಡೋಣ. ಸೂಪರಾಗಿರುತ್ತೆ. ಇಲ್ಲಿಂದನೇ ಕ್ರೇಜಿ ಎಕ್ಸ್ಪೀರಿಯೆನ್ಸು.
ಬೆಳಗ್ಗೆ 7 ಗಂಟೆಗೆ ಹತ್ತಿತ್ತು ಟ್ರೈನು. ಇವಾಗ 2:30ಗೆ ಸುಬ್ರಹ್ಮಣ್ಯ ರೋಡ್ಗೆ ರೀಚ್ ಆಗಿದ್ದೀವಿ. ಇಲ್ಲಿಂದ KSRTC ಬಸ್ಸು ಇಲ್ಲಾಂದರೆ ಜೀಪ್ ಸಿಗುತ್ತೆ. ಜೀಪ್ ಸರ್ವಿಸ್ ಇಟ್ಕೊಂಡು ನಾವು ಇವಾಗ ಧರ್ಮಸ್ಥಳಕ್ಕೆ ಹೋಗ್ಬೇಕು. ಇಲ್ಲಿಂದ ಹೋಗ್ಬೇಕಾರೆ ಮತ್ತೆ ರಿಟರ್ನ್ ನಮಗೆ ಎಷ್ಟು ಗಂಟೆ ಟ್ರೈನು ಬೆಂಗಳೂರಿಗೆ ಅಂತ ಕೇಳಿಕೊಂಡು ತುಂಬ ಜನ ಅವರೇ. ಟ್ರೈನ್ ಇಳಿದ ತಕ್ಷಣ KSRTC ಬಸ್ಸು ವೆಯ್ಟ್ ಮಾಡ್ತಾ ಇರುತ್ತೆ. ಟ್ರೈನ್ ಇಳಿದ ತಕ್ಷಣ ಬಂದು ಧರ್ಮಸ್ಥಳಕ್ಕೆ ಡೈರೆಕ್ಟ್ ಬಸ್ ಹತ್ಬೋದು. ಟಿಕೆಟ್ ಬಂದು 70 ರುಪೀಸ್ ಆಗುತ್ತೆ. ಕರ್ನಾಟಕ ಆಧಾರ್ ಕಾರ್ಡ್ ಇದ್ದರೆ ಲೇಡೀಸ್ಗೆಲ್ಲ ಫ್ರೀ ಇರುತ್ತೆ. ಸುಬ್ರಹ್ಮಣ್ಯ ರೋಡಿಂದ ಧರ್ಮಸ್ಥಳಕ್ಕೆ 42 ಕಿಲೋಮೀಟರ್ಸ್ ಇದೆ. ಆಲ್ಮೋಸ್ಟ್ 1 ಅವರ್ 15 ಮಿನಿಟ್ಸಲ್ಲೆಲ್ಲ ರೀಚ್ ಆಗುತ್ತೆ KSRTC ಬಸ್. ಟ್ರೈನಲ್ಲಿ ಹೋಗೋ ಕ್ರೇಜೇ ಬೇರೆ ಅಂದರೆ ಬಸ್ಸಲ್ಲಿ ಹೋಗೋ ಕ್ರೇಜ್ ಇನ್ನೂ ಬೇರೆನೇ ಇರುತ್ತೆ. ಅದು ನಮ್ಮ KSRTC ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಅದು ಬೇರೆಯೇ ಕ್ರೇಜ್ ಇರುತ್ತೆ. ತುಂಬ ಎಕ್ಸ್ಪೀರಿಯನ್ಸ್ ಡ್ರೈವರ್ಸ್ ಇರ್ತಾರೆ. ನಮ್ಮ ಸೇಫ್ಟಿಯಾಗಿ ಕರ್ಕೊಂಡೋಗಿ ಧರ್ಮಸ್ಥಳ ಬಿಟ್ಟು ಕರೆಕ್ಟಾಗಿ 3:40 ಅಷ್ಟರಲ್ಲಿ ಧರ್ಮಸ್ಥಳ ಮೇನ್ ಗೇಟ್ ಹತ್ರ ರೀಚ್ ಆಗಿದ್ವಿ. ಅಲ್ಲಿಂದ ಬಸ್ ಇಳಿದ್ವಿ. ಮತ್ತು ಅಲ್ಲಿಂದ ನೇತ್ರಾವತಿ ನದಿಗೆ ಹೋಗೋಕ್ಕೆ ಅಲ್ಲಿಂದ ಒಂದು ಜೀಪ್ ಇಟ್ಕೊಂಡು ಹೋದ್ವಿ. ಇಲ್ಲಿ ಒಬ್ಬರಿಗೆ 20 ರುಪೀಸ್ ಚಾರ್ಜ್ ಮಾಡ್ತಾರೆ. ಆಲ್ಮೋಸ್ಟ್ 4 o'clock ಆಗಿದೆ ರೀಚ್ ಆಗೋಕ್ಕೆ. ಮಾರ್ನಿಂಗ್ 7 o'clock ಟ್ರೈನ್ ಹತ್ತಿದ್ದಕ್ಕೆ ಇವಾಗ ನೇತ್ರಾವತಿಲಿ 4 o'clock ನೇತ್ರಾವತಿಲಿ ಇದ್ದೀನಿ. ಕುಕ್ಕೆಯಿಂದ ಧರ್ಮಸ್ಥಳಕ್ಕೆ ಬರೋಕ್ಕೆ ಬಸ್ಸಲ್ಲಿ 70 ರುಪೀಸ್ ಟಿಕೆಟ್ ಆಯಿತು. ಅಲ್ಲಿಂದ ಮತ್ತೆ ಧರ್ಮಸ್ಥಳ ಗೇಟಿಂದ ನೇತ್ರಾವತಿಗೆ ಜೀಪಲ್ಲಿ ಬಂದೆ, ಅದಕ್ಕೆ 20 ರುಪೀಸ್ ಆಯಿತು. ಇವಾಗ ನೆಕ್ಸ್ಟ್ ಇಲ್ಲಿ ಬೇಗ ಸ್ನಾನ ಮಾಡಿಕೊಂಡು ಜೀಪಲ್ಲಿ ಮತ್ತೆ ಅಲ್ಲಿ ದೇವಸ್ಥಾನಕ್ಕೆ ಡ್ರಾಪ್ ಮಾಡ್ತಾರೆ. ಅಲ್ಲಿಂದ ಬೇಗ ದರ್ಶನಕ್ಕೆ ಹೋಗಬೇಕು. ಮತ್ತು ರಿಟರ್ನ್ 9 o'clock ಇದೆಯಂತೆ ಟ್ರೈನು. ಅಷ್ಟರಲ್ಲಿ ಬೇಗ ಸ್ನಾನ ಮಾಡಿ ದರ್ಶನ ಮಾಡಿ ಸ್ವಲ್ಪ ಮ್ಯೂಸಿಯಮ್ಸು ಮತ್ತು ಎಲಿಫೆಂಟ್ ಹೌಸ್ ಎಲ್ಲ ಇದೆ, ಅದೆಲ್ಲ ನೋಡಿಕೊಂಡು ಬೇಗ ಹೊರಡೋಣ. 9 o'clock ಟ್ರೈನ್ ಇದೆ, ಕ್ಯಾಚ್ ಮಾಡಬೇಕು ಇವತ್ತು. ಒಂದು 20 ಮಿನಿಟ್ಸ್ ಗ್ಯಾಪಲ್ಲಿ ಇವಾಗ ಸ್ನಾನ ಮಾಡ್ಕೊಂಡು ಬಂದ್ಬಿಟ್ಟೆ. ನೀರೇನು ಅಷ್ಟಿರಲಿಲ್ಲ, ಸ್ವಲ್ಪ ಕಮ್ಮಿನೇ ಇತ್ತು. ಆದರೆ ಸಿಕ್ಕಾಪಟ್ಟೆ ಗಲೀಜಾಗಿತ್ತು ನೀರು. ಅಯ್ಯಪ್ಪ ಸ್ವಾಮಿ ಭಕ್ತರೆಲ್ಲ ಬಟ್ಟೆ ಅದು ಇದೆಲ್ಲ ಅಲ್ಲೇ ಹಾಕ್ಬಿಟ್ಟಿದ್ರು. ಅವರು ಎಷ್ಟೊಂದು ಜನ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು. ವಿಡಿಯೋ ಹಾಕ್ತೀನಿ ನೋಡಿ. ಮತ್ತು ಹರಿಯ ನದಿಲಿ ಯಾಕೆ ಸ್ನಾನ ಮಾಡಿದ್ರೆ ಒಳ್ಳೇದು ಅಂತ ಹೇಳಿ ನನ್ನ ಪ್ರಕಾರ, ಹಿರಿಯರು ಹೇಳಿದ ಪ್ರಕಾರ ಹರಿಯ ನದಿಲಿ ಸ್ನಾನ ಮಾಡಿದ್ರೆ ನಾವು ಗೊತ್ತಿಲ್ದೇನೋ ತುಂಬ ತಪ್ಪುಗಳು ಮಾಡ್ಬಿಟ್ಟಿರ್ತೀವಿ ಜೀವನದಲ್ಲಿ. ಆ ತಪ್ಪುಗಳನ್ನ ಕ್ಷಮಿಸಿ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು ಒಳ್ಳೆ ಚಾನ್ಸ್ ಅನಿಸುತ್ತೆ. ಅದಕ್ಕೆ ಹರಿಯ ನದಿಲಿ 3 ಸರಿ ಮುಳುಗಿದ್ರೆ ಅದೇ ಪಾಪ ಎಲ್ಲ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ಹಿರಿಯರು. ನಿಮ್ಗೆ ಏನಾದರೂ ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ಇವಾಗ ದೇವಸ್ಥಾನ ದರ್ಶನಕ್ಕೆ ಹೋಗೋಣ ಬನ್ನಿ. ಟೈಮ್ ಆಗಿದೆ ಆಲ್ರೆಡಿ. ಫೈನಲಿ ರೀಚ್ ಆದೆ. ದರ್ಶನಕ್ಕೆ ಹೋಗೋಣ. ಇವಾಗ ನಂದು ಬ್ಯಾಗು ಸ್ಲಿಪ್ಪರು ಎಲ್ಲ ಸ್ಟ್ಯಾಂಡು ಕೊಡಬೇಕು. ಅಲ್ಲೋಗಿ ಇದೆಲ್ಲ ಸ್ಟ್ಯಾಂಡಿಗೆ ಇಟ್ಟು ಬೇಗ ದರ್ಶನಕ್ಕೆ ಲೈನಲ್ಲಿ ನಿಂತ್ಕೊಂಡ್ರೆ ಬೇಗ ದರ್ಶನ ಆಗುತ್ತೆ. ಫ್ರೀ ದರ್ಶನಕ್ಕೆ ಹೋಗ್ತೀನಿ. ಬಜೆಟ್ ಟ್ರಿಪ್ ಆಗಿರೋದ್ರಿಂದ ನೋಡೋಣ ಬಜೆಟ್ ಹಿಂಗೆ ಇಲ್ಲ, ಫ್ರೀ ದರ್ಶನನೇ ಮಾಡಬೇಕು ಅನಿಸುತ್ತೆ. ಫ್ರೀ ದರ್ಶನ ಮಾಡ್ತೀನಿ. ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಜನ ಏನೂ ಇಲ್ಲ, ಸ್ವಲ್ಪ ಖಾಲಿನೇ ಇದೆ. ನನ್ನ ಪ್ರಕಾರ ಸ್ವಲ್ಪ ಬೇಗ ದರ್ಶನ ಆಗ್ಬೋದು, ನೋಡೋಣ. ಲೈನಲ್ಲಿ ಏನಾದರೂ ವೀಡಿಯೋ ಮಾಡೋಕ್ಕಾದ್ರೆ ಮಾಡ್ತೀನಿ. ದೇವಸ್ಥಾನದಲ್ಲಿ ವೀಡಿಯೋ ಮಾಡೋಕ್ಕಾಗಲ್ಲ. ನೆಕ್ಸ್ಟು ದರ್ಶನ ಮಾಡ್ಕೊಂಡು ಬಂದು ಆಚೆ ಮಾಡ್ತೀನಿ. ಇವಾಗ ದರ್ಶನ ಮುಗಿಸ್ಕೊಂಡು ಆಚೆ ಬಂದೆ. 5 o'clock ದರ್ಶನ ಓಪನ್ ಇತ್ತು. ಇವಾಗ 5:50 ಟೈಮು. ಒಂದು 50 ಮಿನಿಟ್ಸಲ್ಲಿ ದರ್ಶನ ಆಗೋಯ್ತು. ಜನ ಏನು ಅಷ್ಟಿರಲಿಲ್ಲ, ಫ್ರೀಯಾಗಿ ದರ್ಶನ ಆಯಿತು. ಸೆಲೆಬ್ರಿಟಿ ಈಗ ದರ್ಶನ ಎಲ್ಲ ಆಯಿತು. ಹಿಂಗೆ ಸ್ವಲ್ಪ ಮುಂದೆ ಹೋದರೆ ನಮ್ಮ ವೀರೇಂದ್ರ ಹೆಗ್ಡೆ ಸ್ವಾಮಿ ಅವ್ರದ್ದು ಕಾರ್ ಕಲೆಕ್ಷನ್ಸ್ ಇದೆ. ಅವ್ರದ್ದು ಎಲ್ಲ ವಿಂಟೇಜ್ ಹಳೆ ಕಾಲದ ಕಾರ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಅದು ಒಂಥರ ಶೋಕೇಸ್ ಥರ ಮಾಡಿ ಇಟ್ಟಿದ್ದಾರೆ. ಇವಾಗ ಎಲ್ಲ ರನ್ನಿಂಗ್ ಕಂಡೀಷನಲ್ಲಿ ಇದೆಯಂತೆ. ದಸರಾ ಹಬ್ಬ ಟೈಮಲ್ಲಿ ಕ್ಲೀನ್ ಅಂದರೆ ಸರ್ವಿಸ್ ಎಲ್ಲ ಮಾಡಿ ಓಡಿಸ್ತಾ ಇರ್ತಾರೆ. ಹಂಗೆ ಅದ್ರ ಪಕ್ಕದಲ್ಲೇ ಆನೆ ಮನೆ ಇದೆ, ಅದನ್ನು ನೋಡ್ಕೊಂಬರೋಣ. ಇನ್ನೂ ಟೈಮ್ ಇದೆ.
ಬೇಗನೆ ದರ್ಶನ ಆಯಿತು. ಊಟ 7 o'clock ಸ್ಟಾರ್ಟ್ ಅಂತೆ. ಅಷ್ಟೊತ್ತವರೆಗೂ ಟೈಮ್ ವೇಸ್ಟ್ ಮಾಡೋದು ಬೇಡ, ನೋಡ್ಕೊಂಡು ಬಂದ್ಬಿಡೋಣ ಅಂತ ಇವಾಗ ಹೊರಟಿದ್ದೀನಿ. ಅಲ್ಲಿ ಕಾರ್ ಶೋರೂಮಲ್ಲಿ ವೀಡಿಯೋ ಅಂದರೆ ಕಾರ್ ಗ್ಯಾರೇಜ್ ಇದೆಯಲ್ಲ, ಅಲ್ಲೆಲ್ಲ ವೀಡಿಯೋ ಮಾಡೋಕ್ಕೆ ಬಿಡೋಲ್ಲ. ಟಿಕೆಟ್ ಏನೋ ಇದೆ, 10 rupees ಏನೋ ಪರ್ ಹೆಡ್. ವೀಡಿಯೋ ಮಾಡೋಕ್ಕಾಗಲ್ಲ. ನೋಡ್ತೀನಿ ಆಚೆ ಟಿಕೆಟ್ ಏನಾದರೂ ವೀಡಿಯೋ ಮಾಡ್ತೀನಿ. ಏನಿಲ್ಲ, ಇವಾಗ ನೀವು ನೋಡಿರ್ತೀರ ದೇವಸ್ಥಾನದಲ್ಲಿ ಇವಾಗ VIP ಎಂಟ್ರೀಸು 1000 rupees ಎಂಟ್ರಿ, 500 rupees ಎಂಟ್ರಿ, 200 rupees ಎಂಟ್ರಿ, ಅದೇ ಥರ 100 rupees ಎಂಟ್ರಿ, ಆ ಥರ ಇರುತ್ತೆ. ಅದು ಏನಕ್ಕೆ ಅಂತ ಏನಾದರೂ ಗೊತ್ತಾ? ಅದು ನಾವು ಮಾಡ್ಕೊಂಡಿರೋದಾ ಅಥವಾ ದೇವರೇ ಆ ಥರ ಮಾಡಿರೋದಾ ಏನು? ನಾನು ಇದ್ರ ಬಗ್ಗೆ ತುಂಬ ಥಿಂಕ್ ಮಾಡಿದಾಗ ನನಗನ್ಸಿತ್ತು ಏನು ಅಂದರೆ, ಯಾರು ಕೆಲಸದಲ್ಲಿ ದೇವ್ರನ್ನ ನೋಡ್ತಾರೋ ಅವರು ನಿಜವಾಗ್ಲೂ ಅಚೀವ್ ಆಗಿರ್ತಾರೆ. ಯಾರು ದೇವ್ರು ಮಾಡೋದೇ ಒಂದು ದೊಡ್ಡ ಕೆಲಸ ಮಾಡ್ಕೊಂಡಿರ್ತಾರಲ್ಲ, ಅವರು 100 rupees 200 rupees ಅಂತ ಏನು ಹೇಳ್ದಿಲ್ಲ ಇನ್ನು ಅಲ್ಲಿಗೆ ಸೇರಿದವರು. ಯಾರು ಅವ್ರ ಕೆಲಸದಲ್ಲೇ ದೇವ್ರು ನೋಡ್ತಾರೋ ಅವರು ಅವ್ರ ಕೆಲಸದಲ್ಲೇ ದೇವ್ರು ನೋಡ್ಕೊಳ್ತಾ ತುಂಬ ಹಾರ್ಡ್ ವರ್ಕಿಂಗ್ ಆಗಿ, ತುಂಬ ಡೆಡಿಕೇಟ್ ಆಗಿ, ಎಲ್ಲೂ ಕೈ ಬಿಡ್ದಿರ, ಕಾಯಕವೇ ಕೈಲಾಸ ಆ ಥರ ಅವ್ರ ಕೆಲಸದಲ್ಲಿ ತುಂಬ ತೊಡಗಿಸ್ಕೊಂಡು ತುಂಬ ಅಚೀವ್ ಆಗಿರ್ತಾರಲ್ಲ, ಅವ್ರನ್ನ ನೋಡಿರ್ತೀರ ನೀವು. VIP ಎಂಟ್ರೀಸಲ್ಲಿ ಬಂದಿರ್ತಾರೆ. ಅವರು ಜೀವನ ಕತೆಗಳಲ್ಲೂ ಅವ್ರು ಕೇಳಿರ್ತೀರ, ನಾನು ತುಂಬ ಕಷ್ಟಪಟ್ಟೆ, ಡೆಡಿಕೇಶನ್ ತುಂಬ ಇಟ್ಟೆ, ಹಾರ್ಡ್ ವರ್ಕ್ ತುಂಬ ಮಾಡಿದೆ ಅಂತಲೂ ಹೇಳ್ತಾ ಇರ್ತಾರೆ. ಅವರೆಲ್ಲ VIP ಎಂಟ್ರೀಸಲ್ಲಿ ಬರೋದು ನೋಡಿರ್ತೀರ ನೀವು. ಯಾಕಂದರೆ ದೇವರೇ ಅವ್ರನ್ನ ನೋಡಬೇಕು ಅಂತ ಅಲ್ಲಿ ಕರ್ಸ್ಕೋತಾರೆ. ಈ ಲೈನಲ್ಲಿ ನಿಂತಿರ್ತಾರಲ್ಲ, ಅವ್ರಿಗೆ ನನ್ನ ನೋಡಲಿ ಅಂತ ದೇವರೇ ಅಲ್ಲಿ ಕಾಯಿಸಿರ್ತಾರೆ. ಆ ಥರ ನಾನು ಪಾಸಿಟಿವ್ ಆಗಿ ತೊಗೊಂಡಿರೋದು. ಏನೇ ಕೆಲಸ ಮಾಡಿ ನಾವು ಮಾಡೋ ಕೆಲಸದಲ್ಲಿ ದೇವ್ರನ್ನ ನೋಡ್ತಾ ತುಂಬ ಹಾರ್ಡ್ ವರ್ಕಿಂಗ್ ಆಗಿ, ಡೆಡಿಕೇಟ್ ಆಗಿ ಕೆಲಸ ಮಾಡಿದ್ರೆ ನಾವು ಆ VIP ಸ್ಟ್ಯಾಂಡಲ್ಲಿ ಇರ್ತೀವಿ ಅಂತ ಒಂದು ಅನ್ನಿಸ್ತು, ಹೇಳ್ಬೇಕು ಅನ್ನಿಸ್ತು, ಹೇಳಿದೆ. ಆವಾಗಲೇ ಹೇಳಿದ್ನಲ್ಲ, ಆನೆ ಮನೆ ಹತ್ರ ಹೋಗೋಣ ಅಂತ ಬಂದೆ. ಆನೆ ಓಡಾಡ ಇದೆ, ತೋರಿಸ್ತೀನಿ ಎಲ್ಲ ಮೇಯ್ತಾ ಇದೆ. ಆನೆ ನೋಡಿ ಎಷ್ಟು ಚೆನ್ನಾಗಿ ಸ್ನಾನ ಮಾಡಿಸ್ತವ್ರೆ ಅಂದರೆ ನೋಡೋಕ್ಕೆ ಒಂದು ಅದು ಆಟ ಆಡೋದು ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದೆ. ಎಷ್ಟು ಚೆನ್ನಾಗಿ ಆಟ ಆಡ್ತಾ ನೋಡ್ರಿ ನೀರಿಗೆ. बड़े को थोड़ा और बड़ा देगा ऐसा लड्डू बना के। भैया ये देखो ना, हम मोबाइल में लगा ये काला ಧರ್ಮಸ್ಥಳದಲ್ಲಿ ಪ್ರಸಾದ ತಿನ್ನಬೇಕು ಅಂದರೆ ಪುಣ್ಯಮಯ ಮಾಡಿರಬೇಕು. ಇಲ್ಲಿ ಸಿಗೋ ಪ್ರಸಾದಕ್ಕೆ ಡಿಫ್ರೆಂಟ್ ಫ್ಯಾನ್ ಬೇಸೇ ಇದೆ. ಅವ್ರು ಕೊಡೋ ಪಾಯಸಗೆ, ಅನ್ನಗೆ, ಆ ತಿಳಿ ಸಾರಿಗೆ ತಿಂತಾಯಿದ್ರೆ ಇದಕ್ಕೆ ಒಂದು ಸಪ್ರೇಟ್ ಫ್ಯಾನ್ ಬೇಸ್ ಅವರೇ. ನಾನಂತೂ ಈ ಊಟಕ್ಕಂತೂ ಹೆವಿ ಫ್ಯಾನು, ತುಂಬ ಇಷ್ಟ ಈ ಊಟ ನನಗೆ. ಇವಾಗ ಊಟ ಆಯಿತು, ಒಂದೊಳ್ಳೆ ಧರ್ಮಸ್ಥಳದಲ್ಲಿ ಊಟ ಮಾಡಿಕೊಂಡು ಇವಾಗ ಮತ್ತೆ ಬಸ್ ಹತ್ತಿ ನಾವು ಕುಕ್ಕೆ ಸುಬ್ರಹ್ಮಣ್ಯ ರೋಡ್ಗೆ ಹೋಗಬೇಕು. ಅಲ್ಲಿಂದ ನಮಗೆ 9:30ಗೆ ಟ್ರೈನ್ ಇದೆ. ಇವಾಗ ಬಸ್ ಕ್ಯಾಚ್ ಮಾಡ್ಕೊಂಡು ಹೋಗ್ಬೇಕಾದ್ರೆ 66 rupees ಇತ್ತು ಒನ್ ಟಿಕೆಟ್ ಪ್ರೈಸು. ಬರಬೇಕಾದ್ರೆ 70 rupees ಇತ್ತು, ಹೋಗ್ಬೇಕಾದ್ರೆ 66. ಕರೆಕ್ಟಾಗಿ 10:30ಗೆ ಸುಬ್ರಹ್ಮಣ್ಯ ರೋಡ್ಗೆ ನಾವು ಹೋಗೋಂಥ ಟ್ರೈನ್ ಬಂತು. ಇವಾಗ ನಮ್ಮ ಪ್ರಯಾಣ ಯಶವಂತಪುರ ಕಡೆಗೆ. ಮಾರ್ನಿಂಗ್ 6 o'clock ರೀಚ್ ಆಗ್ಬೋದು. 6 o'clock ಕರೆಕ್ಟಾಗಿ ಯಶವಂತಪುರಕ್ಕೆ ರೀಚ್ ಆಗಿದ್ದೀನಿ. ನಮ್ಮ ಬಜೆಟ್ ಟ್ರಿಪ್ದು ಚಾಲೆಂಜ್ ಏನಿದೆ ಅದನ್ನು ಫುಲ್ಲು ಕಂಪ್ಲೀಟ್ ಮಾಡಿದ್ದೀವಿ. ಫೈನಲಿ ಸಕ್ಸಸ್ಫುಲಿ ಈ ಬಜೆಟ್ ಟ್ರಿಪ್ನ ಕಂಪ್ಲೀಟ್ ಮಾಡಿದ್ದೀವಿ. ನಾವು ಅಂದ್ಕೊಂಡಂಗೆ 500 rupeesಲ್ಲಿ ಧರ್ಮಸ್ಥಳಕ್ಕೆ ಹೋಗಿ ಬರಬೇಕು ಅಂತಿತ್ತು. ಇವಾಗ ಕ್ಯಾಲ್ಕುಲೇಷನ್ ಮಾಡಿದ್ರೆ ಹೋಗ್ಬೇಕಾದ್ರೆ ಟ್ರೈನ್ಗೆ 115 ಆಗಿತ್ತು, ಮತ್ತು ಬರಬೇಕಾದ್ರೆ ಟ್ರೈನ್ಗೂ ಸೇಮ್ 115 ಆಗಿತ್ತು. ಮತ್ತು ಅಲ್ಲಿ ಬಸ್ ಚಾರ್ಜು ಹೋಗ್ಬೇಕಾದ್ರೆ 70 ಇತ್ತು, ಬರಬೇಕಾದ್ರೆ 66 ಇತ್ತು. ಟೋಟಲ್ಲು 370 ಆಗುತ್ತೆ. ಪ್ಲಸ್ ಅಲ್ಲಿಂದ ಆಟೋಗೆ 40 rupees ಆಯಿತು. ಅಲ್ಲಿಗೆ 410 ಆಗುತ್ತೆ. ಪ್ಲಸ್ ಇಲ್ಲಿ 20 rupees ವಾಟರ್ ಬಾಟಲ್ ತಗೊಂಡಿದ್ದೆ, ಮತ್ತು 20 rupeesಗೆ ಅಂದರೆ ಸ್ವಲ್ಪ ಸ್ನ್ಯಾಕ್ಸ್ ತೊಗೊಂಡಿದ್ದೆ, ಮತ್ತು ಇನ್ನು 20 rupeesಗೆ ಒಂದು ವಡೆ ತೊಗೊಂಡಿದ್ದೆ. ಅಲ್ಲಿಗೆ 470 ಆಯಿತು. ಪ್ಲಸ್ ಇನ್ನೊಂದು ವಾಟರ್ ಬಾಟಲ್ ಎಕ್ಸ್ಟ್ರಾ ತಗೊಂಡಿದ್ದೆ, ಒಂದು ಸಲ ಟೀ ಕೊಡ್ತಿದ್ದೆ. ಅಲ್ಲಿಗೆ 500 rupees ಆಯಿತು. ಊಟ ಬೆಳಗ್ಗೆ ಮಾರ್ನಿಂಗ್ ಅದೇ ಸ್ನ್ಯಾಕ್ಸ್ ಆಗಿತ್ತು. ಮಧ್ಯಾಹ್ನ ನಾನು ಅಲ್ಲೇ ದೇವಸ್ಥಾನದಲ್ಲಿ ಊಟ ಮಾಡಿದೆ. ಅದರಿಂದ 500 rupees ಎಕ್ಸಾಕ್ಟ್ ಖರ್ಚು ಮಾಡಿದ್ದೀನಿ.
₹500 ಬಜೆಟ್ ಟ್ರಿಪ್ನ ಸಕ್ಸಸ್ಫುಲಿ ಆಗಿ ಕಂಪ್ಲೀಟ್ ಮಾಡಿದ್ವಿ. ಬಾಯ್ ಬಾಯ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ನೆಕ್ಸ್ಟ್ ವಿಡಿಯೋ ಬಂದು ಸಿ ಮಾಡ್ತಾಯಿದ್ದೀನಿ, ಸಿ ಫಾರ್ ಸೆಲೆಬ್ರಿಟೀಸ್ ಹೌಸ್ ಮಾಡ್ತಾಯಿದ್ದೀನಿ. ಸ್ಟೇ ಟ್ಯೂನ್, ಸೆಲೆಬ್ರಿಟೀಸ್ ಹೌಸ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ 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 ಐಸ್ ಬಾಯ್.